ನಮಸ್ಕಾರ ವೀಕ್ಷಕರೇ, ಜನತಾ ಟೈಮ್ಸ್ 7 ಗೆ ಸ್ವಾಗತ. ನಾನು ಯೋಗಿ. ಗಂಗಾವತಿ ತಾಲೂಕಿನ ಅನೆಗುಂದಿ ವ್ಯಾಪ್ತಿಯ ಬೆಟ್ಟದ ಪರಿಸರದಲ್ಲಿ ನಿತ್ಯ ಚಿರತೆ ಪ್ರತ್ಯಕ್ಷ ಹಾಕುವುದರ ಮೂಲಕ ಜನರ ಮೇಲೆ ದಾಳಿ ನಡೆಸಿ ಪ್ರಾಣಹಾನಿ ಮಾಡುವ ನರಭಕ್ಷಕ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಆನೆಯ ಕೋಬಿಂಗ್ ಮೂಲಕ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಈ ಹಿನ್ನೆಲೆ ಚಿರತೆ ಜಾಡು ಪತ್ತೆ ಹಚ್ಚಲು ಇದೀಗ ಅರಣ್ಯ ಇಲಾಖೆ ಆನೆಗಳ ಮೊರೆ ಹೋಗಿದ್ದು, ಶಿವಮೊಗ್ಗ ಜಿಲ್ಲೆಯ ಸಕ್ರೆಬೈಲಿನ 2 ಆನೆಗಳನ್ನು ಕರೆಸಿ ಕೋಬಿಂಗ್ ಕಾರ್ಯಾಚರಣೆ ನಡೆಸಲು ಪ್ರಾಯೋಗಿಕ ಪರೀಕ್ಷೆಗೆ ಮುಂದಾಗಿದೆ. ಒಂದು ಗಂಡು ಒಂದು ಹೆಣ್ಣು ಆನೆಗಳು ವಿರುಪಾಪುರ ಗಡ್ಡೆಯಲ್ಲಿ ಮಾವುತರ ನೆರವಿನಿಂದ ಕೋಬಿಂಗ್ ಕಾರ್ಯಾಚರಣೆ ನಡೆಸಿದವು. ಚಿರತೆ ಇದ್ದರೆ ಅದರ ವಾಸನೆಯನ್ನು ಆನೆ 2 ಕಿಲೋಮೀಟರ್ ದೂರದಿಂದಲೇ ಗ್ರಹಿಸುತ್ತದೆಯಂತೆ. ಹೀಗೆ ಚಿರತೆ ಜಾಡು ಕಂಡು ಬಂದಲ್ಲಿ ಆನೆ ಮೇಲಿರುವ ಶಾರ್ಪ್ ಶೂಟರ್ಗಳು ಶೂಟ್ ಮಾಡಲಿದ್ದಾರೆ. ಶೂಟ್ ಎಂದರೆ ಒಡೆದು ಸಾಯಿಸುವುದಲ್ಲ. ಅರವಳಿಕೆ ಚುಚ್ಚುಮದ್ದನ್ನು ತಜ್ಞರ ನಿರ್ದೇಶನದಂತೆ ಗನ್ನಿಗೆ ಲೋಡ್ ಮಾಡಿ ಚಿರತೆಗೆ ಗುರಿಯಿಟ್ಟು ಹೊಡೆಯಲಾಗುತ್ತದೆ. ಕ್ಷಣಾರ್ಧದಲ್ಲಿ ಚಿರತೆ ಪ್ರಜ್ಞೆ ತಪ್ಪಿ ಬಿದ್ದರೆ ಅದನ್ನು ತಕ್ಷಣ ಸೆರೆ ಹಿಡಿದು ಮೃಗಾಲಯಕ್ಕೆ ಸಾಗಿಸುವ ಉದ್ದೇಶಕ್ಕೆ ಇದೀಗ ವಿರುಪಾಪುರ ಗುಡ್ಡೆಯಲ್ಲಿ ಕೂಬಿಂಗ್ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ಸ್ 7. ಬ್ಯೂರೋ ರಿಪೋರ್ಟ್ ದೊಡ್ಡ ಬಸಪ್ಪ ಹಾಕಾರಿ, ಜನತಾ ಟೈಮ್ಸ್ 7 ಕೊಪ್ಪಾಳ.